ರಾಯ್ ತನ್ನ ಎದೆಗೆ ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತ ಸಿಜೆ ರಾಯ್ ಪ್ರಕರಣದಲ್ಲಿ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು, ಅಗರ್ಭ ಶ್ರೀಮಂತ, ಆತನಿಗೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲರಲ್ಲೂ ಕೂಡ ಆ ಪ್ರಶ್ನೆ ಹಾಗೆ ಉಳಿದಿದೆ. ಇದರ ನಡುವೆ ತನಿಖೆ ಮಾಡ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಹಳ್ಳ ಹಿಡಿತ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆ. ಎಸ್ಐಟಿ ರಚನೆ ಮಾಡಿ 12 ದಿನವಾದರೂ ಕೂಡ ಇಲ್ಲಿವರೆಗೂ ಯಾವ ಮಾಹಿತಿಯೂ ಇಲ್ಲ. ರಾಯ್ ಕೇಸನ್ನ ಎಸ್ಐಟಿಗೆ ವರ್ಗಾವಣೆ ಮಾಡಬೇಕಾಗಿತ್ತ, ಪೊಲೀಸರೇ ಪ್ರಕರಣದ ತನಿಖೆಯನ್ನ ಮಾಡಲು ಶಕ್ತರಾಗಿದ್ರಲ್ವಾ? ಹಳ್ಳ ಹಿಡಿತ ಹಾಗಾದ್ರೆ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆ. ಎಸ್ಐಟಿ ರಚನೆ ಮಾಡಿ 12 ದಿನವಾದರೂ ಕೂಡ ಏನೂ ಸುಳಿವು ಸಿಕ್ಕಿಲ್ವಾ? ಹಾಗಾದ್ರೆ ಇದೆಲ್ಲವೂ ಸಹಜವಾಗಿ ಸಾಮಾನ್ಯರಿಗಿದೆ, ಜನಸಾಮಾನ್ಯರಿಗಿದೆ. ಪೊಲೀಸರು ತನಿಖೆ ಮಾಡೋದಕ್ಕೆ ಶಕ್ತರಾಗಿರ್ಲಿಲ್ವಾ? ಎಫ್ಐಆರ್ ಸಹ ಆಗಿರುವಂತೆ ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ರಚನೆ ಆಗ್ತಿದ್ದಂತೆ ಫೀಲ್ಡ್ಗೆ ಇಳಿದಿದ್ದ ಅಧಿಕಾರಿಗಳು, ಆದ್ರೆ ಎಫ್ಐಆರ್ ಕೂಡ ಆಗಿಲ್ವಂತೆ. ಅಶೋಕ್ ನಗರ ಪೊಲೀಸರಿಂದ ಫೈಲ್ ಪಡೆದು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಸಂಗ್ರಹ ಮಾಡುತ್ತಿದ್ದಾರೆ. ರಾಯ್ ಫೋನ್, ಲ್ಯಾಪ್ಟಾಪ್ ಜಾಲಾಡಿದ್ದಾರೆ ಅಧಿಕಾರಿಗಳು. ಬಂಡಲ್ ಗಟ್ಟಲೆ ಪೇಪರ್ಸ್ ಅನ್ನ ವಶಕ್ಕೆ ಪಡೆದು ಹುಡುಕಾಟವನ್ನ ಮಾಡುತ್ತಿದ್ದಾರೆ ಅಧಿಕಾರಿಗಳು. ಬೇನಾಮಿ ಆಸ್ತಿ, ನಟ ನಟಿಯರ ಸಂಪರ್ಕದ ಬಗ್ಗೆಯೂ ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇಷ್ಟೆಲ್ಲ ತನಿಖಾ ಪ್ರಗತಿ ನಡೆದರೂ ಕೂಡ ಸೂಸೈಡ್ಗೆ ಏನು ಕಾರಣ ಅನ್ನೋದು ಇಲ್ಲಿವರೆಗೂ ಮಾಹಿತಿ ಸಿಕ್ಕೇ ಇಲ್ಲ. ರಾಯ್ ಸೂಸೈಡ್ ಕೇಸ್ನಲ್ಲಿ ಈವರೆಗೂ ಎಫ್ಐಆರ್ ಸಹ ದಾಖಲಾಗಿಲ್ಲ. ಎಲ್ಲವೂ ಅನುಮಾನ ಮೂಡಿಸ್ತಾ ಇದೆ. ಸಿಜೆ ರಾಯ್ ಅವರ ಸೂಸೈಡ್ ಪ್ರಕರಣದಲ್ಲಿ ಇದು ಕುತೂಹಲವಾಗಿ ಉಳಿಯುತ್ತಾ ಅಥವಾ ಇದಕ್ಕೇನಾದ್ರೂ ಒಂದು ಸುಳಿವು ಸಿಗುತ್ತಾ, ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ? ಇದೆಲ್ಲವೂ ಕೂಡ ಸಾಮಾನ್ಯರಲ್ಲಿರುವಂತಹ ಪ್ರಶ್ನೆಗಳು. ಎಸ್ಐಟಿ ರಚನೆಯಾಗಿ 12 ದಿನ ಆದ್ರೂ ಕೂಡ ಇದಕ್ಕೊಂದು ಸಣ್ಣ ಸುಳಿವು ಸಿಗ್ಲಿಲ್ವಾ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಇದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಇಲ್ಲಿವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ, ಎಲ್ಲರಲ್ಲೂ ಕೂಡ ಏನಾಗಿರಬಹುದು ಅನ್ನುವಂಥ ಕುತೂಹಲ ಇದೆ. ಸದ್ಯಕ್ಕೆ ಪ್ರೋಗ್ರೆಸಿವ್ ತನಿಖಾ ವರದಿ ಏನಿದೆ, ಯಾವ ಹಂತದವರೆಗೂ ಕೂಡ ಬಂದಿದೆ? ಈಗ ಸದ್ಯಕ್ಕೆ ಈವರೆಗೂ ಏನ್ ಡೀಟೇಲ್ಸ್ ಇದೆ ನಿಮ್ಮ ಹತ್ರ ಅಭಿಷೇಕ್? ಎಸ್, ಈಗಾಗಲೇ ಏನು ಎಫ್ಐಆರ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದು ಸ್ವಲ್ಪ ಮಟ್ಟಿಗೆ ಪೊಲೀಸರಿಗೆ ಹೆಲ್ಪ್ ಆಗ್ತಾ ಇತ್ತು. ಯಾಕಂದ್ರೆ ದೂರುದಾರ ಇರ್ತಾನೆ ಮತ್ತು ಆರೋಪಿ ಕೂಡ ಅದರಲ್ಲಿ ಮೆನ್ಷನ್ ಆಗುತ್ತೆ. ಆದ್ರೆ ಇದು ಯುಡಿಆರ್ ಆಗಿರುವಂತಹ ಕಾರಣದಿಂದಾಗಿ ಯಾರ ಮೇಲೆ ಅನುಮಾನವನ್ನ ಪಡೋದು ಅನ್ನೋದು ಕೂಡ ಪೊಲೀಸರಿಗೆ ತಲೆನೋವಾಗಿರುವಂತಹ ಒಂದು ಕೆಲಸ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೆ ಅಂದ್ರೆ ಕಾರಣ ಏನು, ಅಂದ್ರೆ ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂತಹ ಒಂದು ಅಂಶವನ್ನ ಬಿಟ್ಟರೆ ಉಳಿದೆಲ್ಲವೂ ಕೂಡ ಪೊಲೀಸ್ ಪ್ರೊಸೀಜರ್ ಯಾವ ರೀತಿ ಇದೆ ಅದೆಲ್ಲವನ್ನು ಕೂಡ ಮುಗಿಸಿದ್ದಾರೆ. ಆದ್ರೆ ಇದುವರೆಗೂ ನಿಖರವಾದಂತಹ ಒಂದು ಅಂದ್ರೆ ಇಂತಹದೇ ಕಾರಣಕ್ಕೆ ಸಿಜೆ ರಾಯ್ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ. ಅದರ ಪ್ರೋಸೆಸ್ ಏನಿದೆ ಅಂದ್ರೆ ಅವರ ಕುಟುಂಬದವರನ್ನ ಎನ್ಕ್ವೈರಿ ಮಾಡುವಂಥದ್ದು, ಮತ್ತೆ ಅವರ ಆಡಳಿತ ಮಂಡಳಿ ಏನಂದ್ರೆ 8 ಉದ್ದಿಮೆಗಳೇನಿದೆ ಅಲ್ಲಿ ಹೋಗಿ ಎನ್ಕ್ವೈರಿಯನ್ನ ಮಾಡುವಂಥದ್ದು, ಸಿಡಿಆರ್ ರಿಪೋರ್ಟ್ ಆಗಿರಬಹುದು, ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರಬಹುದು, ಅವರ ಮೇಲೆ ಟೇಬಲ್ ಮೇಲಿದ್ದಂತಹ ಒಂದಷ್ಟು ಪೇಪರ್ಸ್ ಗಳನ್ನ ಅನಲೈಸ್ ಮಾಡುವಂತಹ ಒಂದು ಕೆಲಸಗಳು, ಅಂದ್ರೆ ಇದೆಲ್ಲವೂ ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ಅಲ್ಲ. ಆದ್ರೆ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ಒಂದು ವಿಚಾರಗಳು ಇಲ್ಲಿಯವರೆಗೂ ಗೊತ್ತಾಗ್ತಾ ಇಲ್ಲ. ಎಸ್ಐಟಿ ರಚನೆ ಆಗಿದೆ, ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನುವಂಥದ್ದು ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಪ್ರೋಸೆಸ್ಗಳು ಕೂಡ ನಡೀತಾ ಇದೆ. ಈಗ ಸದ್ಯ 12 ದಿನಗಳಾಗಿದೆ. 12 ದಿನಗಳಲ್ಲಿ ಯಾವ ಒಂದು ನಿರ್ಧಾರಕ್ಕೆ ಬರ್ತಾರೆ, ಅಂದ್ರೆ ಯಾವ ಕಾರಣಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂತಹ ಏನೇನು ಎವಿಡೆನ್ಸ್ ಸಿಕ್ಕಿದೆ ಅದೆಲ್ಲವನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಸರ್ಕಾರಕ್ಕೂ ಕೂಡ ಸಬ್ಮಿಟ್ ಮಾಡಲೇಬೇಕಾಗಿದೆ. ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂಥದ್ದು ಅಂದ್ರೆ ಇಲ್ಲಿಯವರೆಗೆ ತನಿಖಾ ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ ಎಲ್ಲಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ರಾಯ್ ತನ್ನ ಎದೆಗೆ ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತ ಸಿಜೆ ರಾಯ್ ಪ್ರಕರಣದಲ್ಲಿ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು, ಅಗರ್ಭ ಶ್ರೀಮಂತ, ಆತನಿಗೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲರಲ್ಲೂ ಕೂಡ ಆ ಪ್ರಶ್ನೆ ಹಾಗೆ ಉಳಿದಿದೆ. ಇದರ ನಡುವೆ ತನಿಖೆ ಮಾಡ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಹಳ್ಳ ಹಿಡಿತ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆ. ಎಸ್ಐಟಿ ರಚನೆ ಮಾಡಿ 12 ದಿನವಾದರೂ ಕೂಡ ಇಲ್ಲಿವರೆಗೂ ಯಾವ ಮಾಹಿತಿಯೂ ಇಲ್ಲ. ರಾಯ್ ಕೇಸನ್ನ ಎಸ್ಐಟಿಗೆ ವರ್ಗಾವಣೆ ಮಾಡಬೇಕಾಗಿತ್ತ, ಪೊಲೀಸರೇ ಪ್ರಕರಣದ ತನಿಖೆಯನ್ನ ಮಾಡಲು ಶಕ್ತರಾಗಿದ್ರಲ್ವಾ? ಹಳ್ಳ ಹಿಡಿತ ಹಾಗಾದ್ರೆ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆ. ಎಸ್ಐಟಿ ರಚನೆ ಮಾಡಿ 12 ದಿನವಾದರೂ ಕೂಡ ಏನೂ ಸುಳಿವು ಸಿಕ್ಕಿಲ್ವಾ? ಹಾಗಾದ್ರೆ ಇದೆಲ್ಲವೂ ಸಹಜವಾಗಿ ಸಾಮಾನ್ಯರಿಗಿದೆ, ಜನಸಾಮಾನ್ಯರಿಗಿದೆ. ಪೊಲೀಸರು ತನಿಖೆ ಮಾಡೋದಕ್ಕೆ ಶಕ್ತರಾಗಿರ್ಲಿಲ್ವಾ?
ಎಫ್ಐಆರ್ ಸಹ ಆಗಿಲ್ವಂತೆ. ಯುಡಿಆರ್ ದಾಖಲಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ರಚನೆ ಆಗ್ತಿದ್ದಂತೆ ಫೀಲ್ಡ್ಗೆ ಇಳಿದಿದ್ದ ಅಧಿಕಾರಿಗಳು, ಆದ್ರೆ ಎಫ್ಐಆರ್ ಕೂಡ ಆಗಿಲ್ವಂತೆ. ಅಶೋಕ್ ನಗರ ಪೊಲೀಸರಿಂದ ಫೈಲ್ ಪಡೆದು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡುತ್ತಿದ್ದಾರೆ. ರಾಯ್ ಫೋನ್, ಲ್ಯಾಪ್ಟಾಪ್ ಜಾಲಾಡಿದ್ದಾರೆ ಅಧಿಕಾರಿಗಳು. ಬಂಡಲ್ಗಟ್ಟಲೆ ಪೇಪರ್ಸ್ ಅನ್ನ ವಶಕ್ಕೆ ಪಡೆದು ಹುಡುಕಾಟವನ್ನ ಮಾಡುತ್ತಿದ್ದಾರೆ ಅಧಿಕಾರಿಗಳು. ಬೇನಾಮಿ ಆಸ್ತಿ, ನಟ ನಟಿಯರ ಸಂಪರ್ಕದ ಬಗ್ಗೆಯೂ ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇಷ್ಟೆಲ್ಲ ತನಿಖಾ ಪ್ರಗತಿ ನಡೆದರೂ ಕೂಡ ಸೂಸೈಡ್ಗೆ ಏನು ಕಾರಣ ಅನ್ನೋದು ಇಲ್ಲಿವರೆಗೂ ಮಾಹಿತಿ ಸಿಕ್ಕೇ ಇಲ್ಲ. ರಾಯ್ ಸೂಸೈಡ್ ಕೇಸ್ನಲ್ಲಿ ಈವರೆಗೂ ಎಫ್ಐಆರ್ ಸಹ ದಾಖಲಾಗಿಲ್ಲ. ಎಲ್ಲವೂ ಅನುಮಾನ ಮೂಡಿಸ್ತಾ ಇದೆ. ಸಿಜೆ ರಾಯ್ ಅವರ ಸೂಸೈಡ್ ಪ್ರಕರಣದಲ್ಲಿ ಇದು ಕುತೂಹಲವಾಗಿ ಉಳಿಯುತ್ತಾ ಅಥವಾ ಇದಕ್ಕೇನಾದ್ರೂ ಒಂದು ಸುಳಿವು ಸಿಗುತ್ತಾ, ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ? ಇದೆಲ್ಲವೂ ಕೂಡ ಸಾಮಾನ್ಯರಲ್ಲಿರುವಂತಹ ಪ್ರಶ್ನೆಗಳು. ಎಸ್ಐಟಿ ರಚನೆಯಾಗಿ 12 ದಿನ ಆದ್ರೂ ಕೂಡ ಇದಕ್ಕೊಂದು ಸಣ್ಣ ಸುಳಿವು ಸಿಗ್ಲಿಲ್ವಾ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಇದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಇಲ್ಲಿವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ, ಎಲ್ಲರಲ್ಲೂ ಕೂಡ ಏನಾಗಿರಬಹುದು ಅನ್ನುವಂಥ ಕುತೂಹಲ ಇದೆ. ಸದ್ಯಕ್ಕೆ ಪ್ರೋಗ್ರೆಸಿವ್ ತನಿಖಾ ವರದಿ ಏನಿದೆ, ಯಾವ ಹಂತದವರೆಗೂ ಕೂಡ ಬಂದಿದೆ? ಈಗ ಸದ್ಯಕ್ಕೆ ಈವರೆಗೂ ಏನ್ ಡೀಟೇಲ್ಸ್ ಇದೆ ನಿಮ್ಮ ಹತ್ರ ಅಭಿಷೇಕ್? ಎಸ್, ಈಗಾಗಲೇ ಏನು ಎಫ್ಐಆರ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದು ಸ್ವಲ್ಪ ಮಟ್ಟಿಗೆ ಪೊಲೀಸರಿಗೆ ಹೆಲ್ಪ್ ಆಗ್ತಾ ಇತ್ತು. ಯಾಕಂದ್ರೆ ದೂರುದಾರ ಇರ್ತಾನೆ ಮತ್ತು ಆರೋಪಿ ಕೂಡ ಅದರಲ್ಲಿ ಮೆನ್ಷನ್ ಆಗುತ್ತೆ. ಆದ್ರೆ ಇದು ಯುಡಿಆರ್ ಆಗಿರುವಂತಹ ಕಾರಣದಿಂದಾಗಿ ಯಾರ ಮೇಲೆ ಅನುಮಾನವನ್ನ ಪಡೋದು ಅನ್ನೋದು ಕೂಡ ಪೊಲೀಸರಿಗೆ ತಲೆನೋವಾಗಿರುವಂತಹ ಒಂದು ಕೆಲಸ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೆ ಅಂದ್ರೆ ಕಾರಣ ಏನು, ಅಂದ್ರೆ ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂತಹ ಒಂದು ಅಂಶವನ್ನ ಬಿಟ್ಟರೆ ಉಳಿದೆಲ್ಲವೂ ಕೂಡ ಪೊಲೀಸ್ ಪ್ರೊಸೀಜರ್ ಯಾವ ರೀತಿ ಇದೆ ಅದೆಲ್ಲವನ್ನು ಕೂಡ ಮುಗಿಸಿದ್ದಾರೆ. ಆದ್ರೆ ಇದುವರೆಗೂ ನಿಖರವಾದಂತಹ ಒಂದು ಅಂದ್ರೆ ಇಂತಹದೇ ಕಾರಣಕ್ಕೆ ಸಿಜೆ ರಾಯ್ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ. ಅದರ ಪ್ರೋಸೆಸ್ ಏನಿದೆ ಅಂದ್ರೆ ಅವರ ಕುಟುಂಬದವರನ್ನ ಎನ್ಕ್ವೈರಿ ಮಾಡುವಂಥದ್ದು, ಮತ್ತೆ ಅವರ ಆಡಳಿತ ಮಂಡಳಿ ಏನಂದ್ರೆ 8 ಉದ್ದಿಮೆಗಳೇನಿದೆ ಅಲ್ಲಿ ಹೋಗಿ ಎನ್ಕ್ವೈರಿಯನ್ನ ಮಾಡುವಂಥದ್ದು, ಸಿಡಿಆರ್ ರಿಪೋರ್ಟ್ ಆಗಿರಬಹುದು, ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರಬಹುದು, ಅವರ ಮೇಲೆ ಟೇಬಲ್ ಮೇಲಿದ್ದಂತಹ ಒಂದಷ್ಟು ಪೇಪರ್ಸ್ ಗಳನ್ನ ಅನಲೈಸ್ ಮಾಡುವಂತಹ ಒಂದು ಕೆಲಸಗಳು, ಅಂದ್ರೆ ಇದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಮಾಡ್ತಾ ಇಲ್ಲ ಅಂತ ಹೇಳಿ ಅಲ್ಲ, ಆದ್ರೆ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ಒಂದು ವಿಚಾರಗಳು ಇಲ್ಲಿಯವರೆಗೂ ಗೊತ್ತಾಗ್ತಾ ಇಲ್ಲ. ಎಸ್ಐಟಿ ರಚನೆ ಆಗಿದೆ, ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನುವಂಥದ್ದು ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಪ್ರೋಸೆಸ್ಗಳು ಕೂಡ ನಡೀತಾ ಇದೆ. ಈಗ ಸದ್ಯ 12 ದಿನಗಳಾಗಿದೆ. 12 ದಿನಗಳಲ್ಲಿ ಯಾವ ಒಂದು ನಿರ್ಧಾರಕ್ಕೆ ಬರ್ತಾರೆ, ಅಂದ್ರೆ ಯಾವ ಕಾರಣಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂತಹ ಏನೇನು ಎವಿಡೆನ್ಸ್ ಸಿಕ್ಕಿದೆ ಅದೆಲ್ಲವನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಸರ್ಕಾರಕ್ಕೂ ಕೂಡ ಸಬ್ಮಿಟ್ ಮಾಡಲೇಬೇಕಾಗಿದೆ. ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂಥದ್ದು ಅಂದ್ರೆ ಇಲ್ಲಿಯವರೆಗೆ ತನಿಖಾ ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ ಎಲ್ಲಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.